ನೀವು ಎಷ್ಟೇ ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡಿ, ಎಷ್ಟೇ ಫೇಸ್ ವಾಶ್ ಸೀರಮ್ ಹಚ್ಕೊಳ್ಳಿ, ಆದ್ರೆ ಈ 5 ಸ್ಟೆಪ್ ಗಳನ್ನ ನೀವು ಫಾಲೋ ಮಾಡ್ತಿಲ್ಲ ಅಂದ್ರೆ ನೀವು ಏನೇ ಹಚ್ಕೊಂಡ್ರು ಯೂಸ್ ಇಲ್ಲ. ಸಾವಿರಾರು ವಿಡಿಯೋ ನೋಡಿ ಕನ್ಫ್ಯೂಸ್ ಆಗೋ ಬದಲು ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿ. ಯಾಕಂದ್ರೆ ನಿಮಗೊಂದು ಎಕ್ಸರ್ಸೈಸ್ ಹೇಳ್ತೀನಿ, ಅದರಿಂದ ನಿಮ್ಮ ಫೇಸ್ ಇನ್ನಷ್ಟು ಗ್ಲೋ ಆಗುತ್ತೆ. ಮೊದಲೇದು ಡಯಟ್. ನೀವೇ ಯೋಚನೆ ಮಾಡಿ, ನೀವು ಚಿಕ್ಕವರಿದ್ದಾಗ ಹೇಗ್ ಕಾಣಿಸ್ತಿದ್ರಿ ಅಂತ. ಯಾಕಂದ್ರೆ ಅವಾಗ ನಿಮ್ಮ ದೇಹ ಜಾಸ್ತಿ ಕೊಲಾಜನ್ ಅನ್ನು ಪ್ರೋಟೀನ್ ನ ಉತ್ಪಾದನೆ ಮಾಡ್ತಾ ಇತ್ತು. ಆದ್ರೆ ವಯಸ್ಸು ಆಗ್ತಾ ಆಗ್ತಾ ಅದರ ಪ್ರೊಡಕ್ಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಕೊಲಾಜನ್ ಇರೋದ್ರಿಂದ ಸ್ಕಿನ್ ಇಲಾಸ್ಟಿಕ್ ಹಾಗೂ ಒಳ್ಳೆ ಸ್ಟ್ರಕ್ಚರ್ ಇರೋ ಹಾಗೆ ಕಾಣಿಸುತ್ತೆ. ಇದನ್ನ ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಜಾಸ್ತಿ ಮಾಡ್ಕೋಬಹುದು. ಅದು ಹೇಗೆ ಅಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಲೆಮನ್ ವಾಟರ್ ಕುಡಿಯೋದ್ರಿಂದ ವಿಟಮಿನ್ ಸಿ ಪ್ರೊಡ್ಯೂಸ್ ಆಗುತ್ತೆ. ಇದರಿಂದ ಕೊಲಾಜನ್ ನ್ಯಾಚುರಲಿ ಪ್ರೊಡ್ಯೂಸ್ ಆಗುತ್ತೆ. ಹಾಗೆ ಇದಕ್ಕೆ ಪುದೀನ ಆಡ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ನೀವು ಪ್ರೋಟೀನ್ ಯುಕ್ತ ಆಹಾರವನ್ನ ಸೇವನೆ ಮಾಡಬೇಕಾಗುತ್ತೆ. ಫಿಶ್, ಮೀಟ್ ಹಾಗೂ ವಿಟಮಿನ್ ಸಿ ಮತ್ತೆ ಈ ಇರೋ ಫ್ರೂಟ್ಸ್ ಮತ್ತು ತರಕಾರಿಗಳನ್ನ ತಿನ್ಬೇಕಾಗುತ್ತೆ. ನೀವು ಡಯಟ್ ಚೆನ್ನಾಗಿ ಇಟ್ಕೊಂಡು ಈ 2ನೇ ಸ್ಟೆಪ್ ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಯೂಸ್ ಇಲ್ಲ. 2ನೇದು ಫೇಸ್ ವಾಶ್. ನಿಮ್ಗೇನಾದ್ರೂ ಫೇಸ್ ವಾಶ್ ಬೇಕಂದ್ರೆ ನಿಮ್ಮ ಸ್ಕಿನ್ ಟೈಪ್ ಗೆ ತಕ್ಕ ಹಾಗೆ ಫೇಸ್ ವಾಶ್ ಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಿಮ್ಗೆ ಬೇಕಂದ್ರೆ ತಗೋಬಹುದು. ಇಲ್ಲ ನಿಮಗೆ ಬಜೆಟ್ ಇಲ್ಲ ಅಂತ ಅಂದ್ರೆ ನೀವು ಮನೆಯಲ್ಲೇ ಮಾಡ್ಕೋಬಹುದು. ಕಡಲೆ ಹಿಟ್ಟು, ಜೇನುತುಪ್ಪ, ಅರಿಶಿನ, ಮೊಸರನ್ನ ತ್ವಚೆಗೆ ಹಚ್ಕೋಬಹುದು. ಇವುಗಳಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಡೆಡ್ ಸೆಲ್ಸ್ ಮುಖದಿಂದ ಮರೆಮಾಚಿ ಹೋಗುತ್ತೆ. ಇದ್ರ ಜೊತೆ ನಿಮ್ಮ ಫೇಸ್ ಗೆ ಐಸ್ ಅಪ್ಲೈ ಮಾಡೋದ್ರಿಂದ ಮುಖ ಇನ್ನಷ್ಟು ಗ್ಲೋ ಆಗುತ್ತೆ. ಇಷ್ಟು ಮಾಡಿದ್ರು ನಿಮ್ ಫೇಸ್ ಗ್ಲೋ ಇರಲ್ಲ. ಯಾಕಂದ್ರೆ ನೀವು ರಾತ್ರಿ 12 ಗಂಟೆ 1 ಗಂಟೆವರೆಗೂ ರೀಲ್ಸ್ ನೋಡ್ತಾ ಇರ್ತೀರಾ. ಅದೇ ನಮ್ಮ ಮುಂದಿನ ಸ್ಟೆಪ್. 7 ರಿಂದ 8 ಗಂಟೆ ನಿದ್ದೆ. ನಿದ್ದೆ ಕಡಿಮೆ ಮಾಡೋದ್ರಿಂದ ಬರೀ ಮೆಂಟಲ್ ಹೆಲ್ತ್ ಮಾತ್ರ ಅಲ್ಲ, ಫಿಸಿಕಲ್ ಹೆಲ್ತ್ ಕೂಡ ಹಾಳಾಗುತ್ತೆ. ಅದಕ್ಕೆ 12 ಗಂಟೆ 1 ಗಂಟೆವರೆಗೂ ರೀಲ್ಸ್ ನೋಡೋ ಬದಲು ಮ್ಯಾಕ್ಸಿಮಮ್ 11 ಗಂಟೆಗೆ ಮಲ್ಕೋಬೇಕು. ಹಾಗೆ ಮಲ್ಗೋಕ್ಕಿಂತ 2 ಗಂಟೆ ಮೊದಲು ಊಟ ಮಾಡಿರ್ಬೇಕು. ನಿಮಗೆ ಬೆಳಿಗ್ಗೆ ಬೇಗ ಹೇಳ್ಬೇಕಂದ್ರೆ ಒಂದು ಟ್ರಿಕ್. ನಿಮಗೆ ಯಾವ ಕೆಲಸ ಮಾಡೋದಕ್ಕೆ ಇಷ್ಟ ಆಗುತ್ತೋ ಅದನ್ನ ಬೆಳಗಿನ ಜಾವ ಮಾಡಿ. ಇದರಿಂದ ನಿಮಗೆ ಬೇಗ ಮಲಗಿ ಬೇಗ ಏಳೋ ಅಭ್ಯಾಸ ಆಗುತ್ತೆ. ನೀವು ಬೆಳಿಗ್ಗೆ ಬೇಗ ಎದ್ದ ತಕ್ಷಣ ನಮ್ಮ 4ನೇ ಸ್ಟೆಪ್ ಅನ್ನ ಫಾಲೋ ಮಾಡಬೇಕು. ಅದೇ ಎಕ್ಸರ್ಸೈಸ್. ವ್ಯಾಯಾಮ ಬರೀ ನಿಮ್ಮ ದೇಹಕ್ಕಾಗಿ ಮಾತ್ರವಲ್ಲ, ನಿಮ್ಮ ಚರ್ಮದ ಗ್ಲೋ ಹಾಗೂ ನಿಮ್ಮ ಸ್ಕಿನ್ ಸೆಲ್ಸ್ ಗೆ ಆಕ್ಸಿಜನ್ ಮತ್ತು ಪೋಷಕಾಂಶಗಳನ್ನ ತಲುಪಿಸೋಕೆ ಸಹಾಯ ಮಾಡೋದೇ ನಿಮ್ಮ ಎಕ್ಸರ್ಸೈಸ್ ರೂಟೀನ್. ದಿನ 20-30 ನಿಮಿಷ ರನ್ನಿಂಗ್, ಕಾರ್ಡಿಯೋ ಮಾಡಿ. ದಿನ ರಾತ್ರಿ ಮಲಗೋ ಮುನ್ನ ಹಾಸಿಗೆ ಅಂಚಿನಲ್ಲಿ ಈ ತರ ತಲೆನ ಕೆಳಗೆ ಬಿಟ್ಟು 2 ರಿಂದ 3 ನಿಮಿಷ ಇದ್ರೆ ಸಾಕು. ಈ ಎಕ್ಸರ್ಸೈಸ್ ಕೇವಲ ಮುಖಕ್ಕೆ ರಕ್ತ ಸಂಚಾರವನ್ನಷ್ಟೇ ಅಲ್ಲದೆ ಒತ್ತಡ, ತಲೆನೋವು ಮತ್ತು ಗಂಟಲಿನ ನೋವಿನ ನಿವಾರಣೆಗೂ ಸಹ ಸಹಾಯ ಮಾಡುತ್ತೆ. ನೀವು ಇಷ್ಟೆಲ್ಲ ಮಾಡಿ ಇನ್ನು 5ನೇ ಸ್ಟೆಪ್ ನ ಬಿಟ್ರೆ ಯೂಸ್ ಇಲ್ಲ. ಇನ್ನು ಕೊನೆಯ 5ನೇ ಸ್ಟೆಪ್. ಇದನ್ನ ಕೇಳಿ ನಿಮ್ಗೆ ಆಶ್ಚರ್ಯ ಆಗ್ಬೋದು. ನೀವು ಇಷ್ಟೆಲ್ಲ ಮಾಡಿ ನಿಮ್ಮ ಕೂದಲನ್ನೇ ಚೆನ್ನಾಗಿ ಇಟ್ಕೊಂಡಿಲ್ಲ ಅಂದ್ರೆ ಏನು ಯೂಸ್ ಇಲ್ಲ. ನಿಮ್ ತಲೆಯಲ್ಲಿ ಡ್ಯಾಂಡ್ರಫ್ ಅಥವಾ ಕ್ಲೀನ್ ಆಗಿಲ್ಲ ಅಂದ್ರೆ ನಿಮ್ಮ ಮುಖಕ್ಕೆ ಸರಿಯಾದ ರಕ್ತ ಸಂಚಾರ ಆಗಲ್ಲ. ಅದಕ್ಕೆ ತಲೆಗೆ ಅವಾಗವಾಗ ಮಸಾಜ್ ಮಾಡಿ ಮತ್ತು ಒಳ್ಳೆ ಶಾಂಪೂ ಯೂಸ್ ಮಾಡಿ. ದಿನಾಲೂ ನೀವು 3 ರಿಂದ 4 ಲೀಟರ್ ನೀರು ಕುಡಿದು 10 ನಿಮಿಷ ಬೆಳಗ್ಗೆ ಸೂರ್ಯನ ಕಿರಣಗಳಲ್ಲಿ ವಾಕಿಂಗ್ ಮಾಡಿ. ಒಳ್ಳೆ ಫೇಸ್ ವಾಶ್, ಸನ್ ಸ್ಕ್ರೀನ್ ಯೂಸ್ ಮಾಡಿ. 7-8 ಗಂಟೆ ನಿದ್ದೆ, ವ್ಯಾಯಾಮ ಮಾಡಿ. ಕೂದಲನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಚೆನ್ನಾಗಿ ಹೇರ್ ಕೇರ್ ಮಾಡಿದ್ರೆ ಸಾಕು. ನೀವು ಯಾವ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇನ್ನು ಈ ಎಲ್ಲಾ ಸ್ಟೆಪ್ಸ್ ನ ಫಾಲೋ ಮಾಡಿದ್ರು ನಿಮ್ಮ ಸ್ಕಿನ್ ಗ್ಲೋ ಆಗ್ತಿಲ್ಲ ಅಂದ್ರೆ ನೀವು ಈ ತಪ್ಪುಗಳನ್ನ ಮಾಡ್ತಿದ್ದೀರಾ ಅಂತ ಅರ್ಥ. ಅವು ಯಾವುವು ಅಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋ ನೋಡಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ ನ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ಬರ್ತೀನಿ. ಧನ್ಯವಾದಗಳು.